ಲವ್ ಸೆಕ್ಸ್ ದೋಖ ಮಾಡಿದ ಯುವಕ ಶ್ರೀಕೃಷ್ಣ ಎಸ್ಕೇಪ್ ಆಗಿದ್ದಾನೆ. ಮಂಗಳೂರಿನ ಬಿಜೆಪಿ ಮುಖಂಡನ ಪುತ್ರ ಇನ್ನೂ ಕೂಡ ಸಿಗ್ತಾ ಇಲ್ಲ, ನಾಪತ್ತೆಯಾಗಿದ್ದಾನೆ. ಸದ್ಯ ಮಂಗಳೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲವ್ ಸೆಕ್ಸ್ ದೋಖ ಮಾಡಿದ ಯುವಕ ಶ್ರೀಕೃಷ್ಣ ಎಸ್ಕೇಪ್ ಆಗಿದ್ದಾನೆ. ಮಂಗಳೂರಿನ ಬಿಜೆಪಿ ಮುಖಂಡನ ಪುತ್ರ ಇನ್ನೂ ಕೂಡ ಪತ್ತೆಯಾಗ್ತಿಲ್ಲ. ನಂಬಿಸಿ ಮೋಸ ಮಾಡಿದ ಯುವಕನ ಬಂಧನಕ್ಕೆ ಈಗ ಆಗ್ರಹ ಮಾಡ್ತಿದ್ದಾರೆ ಸಂತ್ರಸ್ತರು. ಲವ್ ಸೆಕ್ಸ್ ದೋಖ ಮಾಡಿದವನಿಗೆ ಪೊಲೀಸರು ಹುಡುಕಾಟವನ್ನು ನಡೆಸ್ತಿದ್ದಾರೆ. ಆತ ಎಲ್ಲಿದ್ದಾನೆ ಅಂತ. ಬಿಜೆಪಿ ಮುಖಂಡನ ಮಗ ಅಂತ ಸುಮ್ಮನಾದ್ರ ಪೊಲೀಸರು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಿಜೆಪಿಯ ಲೀಡರ್ ಪುತ್ರ ಆತ. ಬಿಎಸ್ಸಿ ಫಾರೆನ್ಸಿಕ್ ಸೈನ್ಸ್ ವಿದ್ಯಾರ್ಥಿನಿ ಆಗಿರುವಂತ ಸಂತ್ರಸ್ತ ಯುವತಿ ಮದುವೆ ಆಗ್ತೀನಿ ಅಂತ ನಂಬಿಸಿ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದ ಬಿಜೆಪಿಯ ಮುಖಂಡನ ಪುತ್ರ. ಏನು ಬೇಡ, ಉಳಿದ ಎರಡಷ್ಟಾಗಿ ಅದು ಏನು ಬೇಡ, ನನ್ನ ಮಗಳಿಗೆ ನ್ಯಾಯ ಕೊಡಿಸಿ, ಆ ಮಗುವಿಗೊಂದು ಅಪ್ಪನ ಸ್ಥಾನ ಕೊಡಿಸ್ಲಿ. ಮುಂದೆ ಅವಳು ಲೋಕದಲ್ಲಿ ಇದರಲ್ಲಿ ಫೇಸ್ ಮಾಡಬೇಕಾದ್ರೆ ತುಂಬಾನೇ ಕಷ್ಟ ಉಂಟು. ತಂದೆ ಸ್ಥಾನ ಇಲ್ಲದದು ಸಣ್ಣ ಹುಡುಗಿ ಅಲ್ವಾ. ಅದು ನಾನಿಷ್ಟೇ ಹೇಳೋದು, ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಬೇಡ, ಅಷ್ಟೇ ಸಾಕು. ನನಗೆ ಮತ್ತೇನು ಬೇಡ, ಅದೇ ಏನು ಬೇಡ, ಉಳಿದ ಎರಡಷ್ಟಾಗಿ ಅದು ಏನು ಬೇಡ, ನನ್ನ ಮಗಳಿಗೆ ನ್ಯಾಯ ಕೊಡಿಸಿ, ಆ ಮಗುವಿಗೊಂದು ಅಪ್ಪನ ಸ್ಥಾನ ಕೊಡಿಸ್ಲಿ. ಮುಂದೆ ಅವಳು ಲೋಕದಲ್ಲಿ ಇದರಲ್ಲಿ ಫೇಸ್ ಮಾಡಬೇಕಾದ್ರೆ ತುಂಬಾನೇ ಕಷ್ಟ ಉಂಟು. ತಂದೆ ಸ್ಥಾನ ಇಲ್ಲದದು ಸಣ್ಣ ಹುಡುಗಿ. ಈಗ ಬೇರೆ ಜಾತಿ ಅದು ಇದು ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ. ನಾವು ಆದ ತಪ್ಪನ್ನು ಸರಿ ಮಾಡ್ಕೊಂಡು ಹೋಗ್ಬೇಕು. ಬಟ್ ನಿಮಗೆ ನಾನು ಹೇಳ್ತಾ ಇದ್ದೀನಿ, ನಿಜವಾಗಿ ಹೇಳ್ತಾ ಇದ್ದೀನಿ, ಎನಿಥಿಂಗ್ ನನಗೆ ಫೋನ್ ಮಾಡಿ ಗೊತ್ತಾಯ್ತಲ್ಲ. ಲೀಗಲಿ ಏನೆಲ್ಲ ಮಾತಾಡ್ಬೇಕು, ನೀವು ನಾಗಲಕ್ಷ್ಮಿ ಹತ್ರ ಮಾತಾಡಿ. ಅವರು ಮಹಿಳಾ ಆಯೋಗದ ಅಧ್ಯಕ್ಷರು, ಅವ್ರು ಹೇಳಿದ್ದಾರೆ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ಹೇಳಿ. ಅವರಿಂದನೂ ಸಪೋರ್ಟ್ ಮಾಡ್ತಾರೆ. ನಾಳೆ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಿದೆ. ಈಗ ಅನ್ಯಾಯಕ್ಕೊಳಗಾದಂತ ಮಹಿಳೆ ಪರವಾಗಿ ಬಿಜೆಪಿ ನಿಂತಿದೆ. ಸಂತ್ರಸ್ತೆ ಹೋರಾಟಕ್ಕೆ ಜಿಲ್ಲಾ ಬಿಜೆಪಿ ಕಂಪ್ಲೀಟ್ ಬೆಂಬಲವನ್ನ ಕೊಟ್ಟಿದ್ದಾರೆ. ಸಂತ್ರಸ್ತೆಯ ಜೊತೆ ಯುವಕನ ಮದುವೆ ಮಾಡಿಸುವಂತ ಭರವಸೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯವರು. ಶಾಸಕ ಅಶೋಕ್ ಕುಮಾರ್ ರೈ ಮದುವೆಯ ಭರವಸೆಯನ್ನ ನೀಡಿದ್ರು ಅಲ್ಲಿನ ಶಾಸಕರು. ಆದರೆ ಸಂತ್ರಸ್ತೆಯನ್ನ ಮದುವೆಯಾಗಲು ಯುವಕ ಹಿಂದೇಟನ್ನ ಹಾಕಿರ್ತಾರೆ. ಈ ಪ್ರಕರಣಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ. ಜೊತೆಯಲ್ಲಿ ಪೊಲೀಸರು ಶೀಘ್ರ ಆರೋಪಿ ಯುವಕನನ್ನ ಬಂಧಿಸಲೇಬೇಕನ್ನೋದಾಗಿ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷ ಸತೀಶ್ ಕುಂಪಲ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಅನ್ಯಾಯ ಆಗಿದೆಯಲ್ಲ, ಯುವತಿಯ ಕುಟುಂಬಸ್ಥರ ಜೊತೆ ಬಿಜೆಪಿ ನಿಂತಿದೆ. ಅಲ್ಲಿನ ಜಿಲ್ಲಾ ಬಿಜೆಪಿ ಬೆಂಬಲವನ್ನ ಕೊಡ್ತಾ ಇದೆ. ಸಂತ್ರಸ್ತೆಯ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದಂತಹ ಸಹಕಾರ ಇದೆ. ಜೊತೆಯಲ್ಲಿ ಸಂತ್ರಸ್ತೆಯ ಜೊತೆ ಯುವಕನ ಮದುವೆ ಮಾಡಿಸುವ ಭರವಸೆಯನ್ನ ಕೊಡ್ತಾರೆ. ಜೊತೆ ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಕೂಡ ಮದುವೆ ಮಾಡಿಸೋದಕ್ಕೆ ಭರವಸೆ ಕೊಡ್ತಾರೆ. ಬಟ್ ಇಲ್ಲಿ ಸಂತ್ರಸ್ತೆಯನ್ನ ಮದುವೆ ಆಗೋದಕ್ಕೆ ಯುವಕ ಶ್ರೀಕೃಷ್ಣ ಹಿಂದೇಟನ್ನ ಹಾಕಿರೋದು ಕೂಡ ಗೊತ್ತಾಗ್ತಿದೆ. ಇದು ಬಿಜೆಪಿ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಚರ್ಚೆ ಅಲ್ಲ. ಇದು ಒಂದು ಹಿಂದೂ ಸಂತ್ರಸ್ತೆ ಮಹಿಳೆಗೆ ಇವತ್ತು ಏನು ಅನ್ಯಾಯ ಅಥವಾ ಅವರ ಪರವಾಗಿ ನಿಲ್ಲಬೇಕು, ಈ ಚರ್ಚೆಗಳ ಮಧ್ಯೆ ಚರ್ಚೆ ಆಗ್ತಿದೆ ಸಮಾಜದಲ್ಲಿ. ಬಿಜೆಪಿ ಭಾರಿ ಸ್ಪಷ್ಟವಾಗಿದೆ. ನಾವು ನಮ್ಮ ಏನು ಸಂತ್ರಸ್ತ ಮಹಿಳೆ ಮತ್ತು ಮಗುವಿನ ಏನು ವಿಷಯಗಳಿದೆ ಅದರ ಪರವಾಗಿ ಗಟ್ಟಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಪೂರ್ತಿಯಾಗಿ ಅವರೊಟ್ಟಿಗೆ ಇದೆ. ಈ ಘಟನೆ ಆದ ತಕ್ಷಣದಿಂದ ಏನು ಆಗಬೇಕು ಆ ಪ್ರಕ್ರಿಯೆ ಬಗ್ಗೆ ನಾವು ಸೂಕ್ಷ್ಮವಾಗಿ ನೋಡಿದ್ದೇವೆ. ಈಗಾಗಲೇ ಆ ಘಟನೆ ಆದ ತಕ್ಷಣ ಅವರು ಶಾಸಕರನ್ನ ಸನ್ಮಾನ್ಯ ಅಶೋಕ್ ರೈ ಅವರನ್ನ ಸಂಪರ್ಕ ಮಾಡಿದ್ದಾರೆ. ಅಶೋಕ್ ರೈ ಮತ್ತು ಜಗನ್ನಿವಾಸ್ ರಾವ್ ಅವರು ಮಾತುಕತೆ ಮಾಡಿದ್ದಾರೆ ಮತ್ತು ಅವರ ಮನೆಯ ಸಂತ್ರಸ್ತ ಮಹಿಳೆ ಕೂಡ ಒಟ್ಟಿಗೆ ಮಾತುಕತೆ ಮಾಡಿದ್ದಾರೆ. ನಾವು ಇದರಲ್ಲಿ ರಾಜಕೀಯ ಹುಡುಕಬಾರದು ಅಂತ ನಮ್ಮ ಆಲೋಚನೆ ಇರುವಂತದ್ದು. ಸಮಾಜದಲ್ಲಿ ಈ ರೀತಿಯ ಘಟನೆ ಆದಂತಹ ಸಂದರ್ಭದಲ್ಲಿ ಅದನ್ನು ಒಬ್ಬರು ಶಾಸಕರು ಅದನ್ನು ಸರಿ ಮಾಡುವ ಹಿನ್ನೆಲೆಯಲ್ಲಿ ಹೊರಟಾಗ ಅವರಿಗೆ ಸಹಕಾರ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಸುಮ್ಮನೆ ಕೂತಿದ್ದೇವೆ. ಅದನ್ನು ಮಾತುಕತೆ ಮಾಡಿದ್ದಾರೆ ಮತ್ತು ಅವರು ಅದಕ್ಕೆ ತಕ್ಕ ರೀತಿಯಲ್ಲಿ ಅದಕ್ಕೆ ಜಗನ್ನಿವಾಸ್ ರಾವ್ ಅವರು ಕೂಡ ಮದುವೆ ಮಾಡಿಕೊಡುವುದಾಗಿ ಅವರು ಮಾತನ್ನ ಕೊಟ್ಟಿದ್ರು ಅಂತ ನಮಗೆ ತಿಳಿದಿರುವ ವಿಚಾರ. ನಿನ್ನೆ ಮತ್ತೆ ಅವರು ಪ್ರೆಸ್ ಮಾಡಿ ಸ್ಪಂದನೆ ಮಾಡ್ತಾ ಇಲ್ಲ, ಅವರು ಮದುವೆ ಮಾಡ್ಲಿಕ್ಕೆ ಒಪ್ಪಲಿಲ್ಲ. ಈ ಎಲ್ಲ ಬೇರೆ ಬೇರೆ ಸಂಗತಿ ಚರ್ಚೆ ಆಗುವಂತದನ್ನ ನಾವು ನೋಡಿದ್ವಿ.
ನಮ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೇನೆ. ನಮ್ಮ ಪಾರ್ಟಿ ಸ್ಪಷ್ಟವಾಗಿದೆ. MLA ಅವರು ಇದನ್ನು ಸರಿ ಮಾಡೋದಾದ್ರೆ ಅದಕ್ಕೂ ಸಹಕಾರ ಇದೆ. ನಮ್ಮ ಒಂದು ಸಂತ್ರಸ್ತ ಹುಡುಗಿಯ ಪರವಾಗಿ ನಿಲ್ಲುವುದು ನಮ್ಮ ಧರ್ಮ ಮತ್ತು ನಾವು ಅದರ ಹಿಂದೆ ಕೂಡ ಮೊನ್ನೆ ಕೂಡ ನಮ್ಮ ನಿಲುವು ಅದೇ ಆಗಿತ್ತು, ನಿನ್ನೆ ಕೂಡ ಅದೇ ನಿಲುವಾಗಿತ್ತು, ಮುಂದೆ ಕೂಡ ಸ್ಪಷ್ಟವಾದ ನಿಲುವು ಆ ಸಂತ್ರಸ್ತೆಯ ಒಟ್ಟಿಗೆ ನಿಲ್ಲುವಂಥದ್ದು ಕ್ಲಿಯರ್ ಇದೆ. ಸಂತ್ರಸ್ತೆ ಮನೆಗೆ ಹಿಂದುಳಿದ ಆಯೋಗ ಭೇಟಿಯನ್ನ ಕೊಟ್ಟಿದೆ. ಹಿಂದುಳಿದ ಆಯೋಗದ ಸದಸ್ಯೆ ಪ್ರತಿಭಾ ಕುಳಾಯಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ನೊಂದ ಕುಟುಂಬದ ಜೊತೆ ಮಾತನಾಡಿದ್ದಾರೆ. ಸಂತ್ರಸ್ತೆ ಹಾಗೂ ಹೆತ್ತವರಿಗೆ ಧೈರ್ಯವನ್ನ ತುಂಬಿದ್ದಾರೆ ಪ್ರತಿಭಾ ಅವರು. ಮಹಿಳಾ ಆಯೋಗದ ಅಧ್ಯಕ್ಷೆ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ ಸಂತ್ರಸ್ತೆಯ ತಾಯಿ. ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟು ನ್ಯಾಯವನ್ನ ಕೊಡಿಸುವಂತೆ ಸಂತ್ರಸ್ತೆಯ ತಾಯಿ ಮನವಿ ಮಾಡಿಕೊಂಡಿದ್ದಾರೆ. ಸಂತ್ರಸ್ತೆಯ ತಾಯಿಗೆ ಈಗ ನ್ಯಾಯದ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ನಾನು ಸಂತ್ರಸ್ತೆಯನ್ನು ಮೀಟ್ ಆದೆ. ಆ ಮಗುವನ್ನು ನೋಡಿ ತುಂಬಾ ಮನಸ್ಸಿಗೆ ಬೇಜಾರಂತ ಅನ್ಸಿತು. ಯಾರಿಗೂ ಅನ್ಸ್ತದೆ, ಸಣ್ಣ ಮಗು. ನಾನು ಒಂದು ಅಮ್ಮ ಆಗಿದ್ದೇನೆ. ನನಗೂ ಆ ಹೆಣ್ಣು ಮಗಳ ಪ್ರಾಯದ ಮಕ್ಕಳಿದ್ದಾರೆ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಹೇಳುವವರು ಹೇಳ್ತಾರೆ ಪರಿಸ್ಥಿತಿ ತಂದು ಕೊಟ್ಟವ್ರು ಯಾರು ಅಂತ ಹೇಳಿ. ಏನೋ ಒಂದು ಸಿಚುವೇಶನ್, ಏನೋ ಒಂದು ಆಗಿ ಹೋಗಿದೆ, ತಪ್ಪಾಗಿ ಹೋಗಿದೆ, ಇಬ್ಬರಿಂದನೂ ತಪ್ಪಾಗಿದೆ. ಇದು ಸರಿ ಆಗ್ಬೇಕು ಅಂತಾದ್ರೆ ಮದುವೆ ಆಗ್ಬೇಕು. ಅದು ಒಂದೇ ಸೊಲ್ಯೂಷನ್. ಇದಕ್ಕೆ ಸೊಲ್ಯೂಷನ್ ತುಂಬಾ ಸಿಂಪಲ್ ಆಗಿದೆ. ಮತ್ತೆ ಯಾರ ಮಗ ಈ ಹುಡುಗ ಆಗಿದ್ದಾನೆ, ಅವರು ಇಬ್ರು ರೆಸ್ಪಾನ್ಸಿಬಲ್ ಸಿಟಿಸನ್ಸ್. ಅವರು ಅಪ್ಪ ಪಂಚಾಯತ್ ಮೆಂಬರ್ ಆಗಿದ್ದಾರೆ, 100 ಜನ ಅವರನ್ನು ನೋಡ್ತಾರೆ. ಅಮ್ಮ ಸ್ಕೂಲಲ್ಲಿ ಟೀಚರ್ ಆಗಿದ್ದವರು, ಸಾವಿರಾರು ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ದಾರೆ. ಹಾಗಿರುವಾಗ ಗಲಾಟೆ, ಜಗಳ, ಕೇಸು, ಕೋರ್ಟು ಯಾವುದೂ ಬೇಡ. ನೀವು ದಯವಿಟ್ಟು ಬಂದು ಸಂಧಾನ ಮಾಡಿ ಈ ಹುಡುಗಿ ಮತ್ತೆ ಆ ಮಗುವನ್ನು ಕರ್ಕೊಂಡು ಹೋಗಿ ಮದ್ವೆ ಮಾಡಿಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕಾನೂನಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ಸವಲತ್ತುಗಳಿದೆ. ಅದಲ್ಲದೆ ಇವರು ಒಂದು ಸಣ್ಣ ಸಮುದಾಯದಿಂದ ಬಂದವರು. ಈ ಸಮುದಾಯಕ್ಕೆ ಪ್ರತಿ ಒಂದು ಹಿಂದುಳಿದ ವರ್ಗದ ಎಷ್ಟು ಜನ ಸೇರ್ತೀರಾ ಎಲ್ಲರೂ ಬೆಂಬಲ ಸೂಚಿಸಬೇಕು. ಇದು ಅಗತ್ಯ ಇದೆ. ಮತ್ತೆ ಈಗಾಗ್ಲೇ ನಾನು ಮಹಿಳಾ ಆಯೋಗದ ಹತ್ರನೂ ಮಾತಾಡಿದ್ದೇನೆ. ಈಗಾಗ್ಲೇ ಅವರು